ಸಮಾಜದಲ್ಲಿ ವಾಕ್ಯ ಸಂದೇಶವನ್ನು ಸಾರಲು ಶ್ರೀಯುತ ಐಸಾಕ್ರವರು ಅವರು ಪ್ರಸ್ತುತ ಈಗ IAS ಸೇವೆಯನ್ನು ಸಲ್ಲಿಸುವಂತವರಾಗಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ಸಭೆಯ ಪರವಾಗಿ, ಸಮಿತಿಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಪ್ರೀತಿಪೂರ್ವವಾಗಿ ನಮ್ಮ ಆಹ್ವಾನಿಸಿ ನಮ್ಮ ದೇವರ ವಾಕ್ಯದಲ್ಲಿ ನಡೆಸುವಂತೆ ಅವರನ್ನು ಪ್ರೀತಿಯಿಂದ ಕರ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಶುಕ್ರವಾರದ ವಂದನೆಗಳನ್ನು ಮುಖಾಂತರವಾಗಿ ನಮ್ಮ ಕುಟುಂಬದ ಪರವಾಗಿ ಆಯನವನ್ನು ಮತ್ತು ಸಭಾಪಾಲನ ಸಮಿತಿಯನ್ನು ಸಭೆಯನ್ನು ನಾನು ವಂದನೆಯನ್ನು ತಿಳಿಸುವಂತ ಮಾಡಿದೆ. ಈ ದಿನದ ವೇದ ಪಾರಾಯಣಕ್ಕೋಸ್ಕರವಾಗಿ ಆರಿಸಿಕೊಂಡಂಥ ವಾಕ್ಯವು ಮತ್ತಾಯನ ಯೋಹಾನನ ಸುವಾರ್ತೆ 19ನೇ ಅಧ್ಯಾಯ 30ನೇ ವಚನ. ಯೇಸು ಆ ಹುಳಿ ರಸವನ್ನು ತಕ್ಕೊಂಡ ಮೇಲೆ ತೀರ್ತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿ ಕೊಟ್ಟರು ಎಂದು ಪ್ರಾರ್ಥನೆ ಮಾಡಿ. ಕರ್ತನೇ ನಿಮಗೆ ಸ್ತೋತ್ರ. ಈ ಒಂದು ಶುಕ್ರವಾರ ದಿನದಂದು ನಿಮ್ಮ ಆಜ್ಞೆಯ ಮಾತಿನಲ್ಲಿ ಈ ಲೋಕದಲ್ಲಿ ಇರುವಂಥ ಸಮಯದಲ್ಲಿ ತಂದೆಯರ ದೈವೈಕ್ಯತೆ ಘಳಿಗೆಗಳಲ್ಲಿ ಲೋಕದ ಎಲ್ಲ ಥರವಾದಂಥ ಸೇವೆಯನ್ನು ಮುಗಿಸಿ ತೀರ್ಥದಾಗಿ ಹೇಳುವಾಗ ಈ ಒಂದು ಸಮಯದಲ್ಲಿ ಸೇರಿದಂಥ ಎಲ್ಲ ದೈವಜನಗಳನ್ನು ಮತ್ತು ನಮ್ಮೆಲ್ಲರನ್ನು ನಿಮ್ಮ ಕೃಪಾಹಸ್ತಕ್ಕೆ ಒಪ್ಪಿಸ್ತಾ ಇದ್ದೇವೆ. ತಾನೇ ಈ ಒಂದು ಸಮಯದಲ್ಲಿ ಪರಿಶುದ್ಧಾತ್ಮರು ಮಾತನಾಡ್ತಕ್ಕಂಥ ಈ ಮಾತುಗಳನ್ನು ನಿಮ್ಮ ದಾಸನ ಮುಖಾಂತರವಾಗಿ ನೀವು ನಿಮ್ಮ ವಿಶ್ವಾಸಗಳಿಗೆ ಹೊರಪಡಿಸಿ ನಿಮ್ಮ ಮೈ ಹೋಗಬೇಕು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಬೇಕಾಗ್ತದೆ. ಆಮೆನ್. ದೈವ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥ ಒಂದು ವೇಳೆಗೆ ತೀರ್ಪು ಎಂಬುದಾಗಿ, ಈ ತೀರ್ಪು ಎಂಬುದಾಗಿ ಯೇಸು ಕ್ರಿಸ್ತನು ಆಜ್ಞೆ ಮಾತು ಹೇಳುವಂಥ ಒಂದು ಸಮಯದಲ್ಲಿ ನಾವು ನೋಡುವಾಗ ಯೆಶಾಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯದಲ್ಲಿ 60ನೇ ಅಧ್ಯಾಯದಲ್ಲಿ ಅಲ್ಲಿ ಆತನು ಬಂದಂಥ ಒಂದು ಉದ್ದೇಶವನ್ನು ನಾವು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ತಾನೇ ಕಳಿಸಿಕೊಟ್ಟಂತ ಒಂದು ಕೆಲಸವನ್ನು ಮುಗಿಸಿದ ನಂತರ ಆತನು ತಂದೆಯಾದ ದೇವರ ಸನ್ನಿಧಾನದಲ್ಲಿ 61ನೇ ಅಧ್ಯಾಯ ಯೆಶಾಯ 61, ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ, ಆನಂದ ತೈಲ ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರ ವಸ್ತ್ರಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ. ಯೆಹೋವನು ತನ್ನ ಪ್ರಭಾವಕ್ಕೋಸ್ಕರ ಹಾಕಿದ ನೀತಿ ವೃಕ್ಷಗಳು ಎಂಬ ಬಿರುದು ಇವರಿಗಾಗುವುದು ಎಂಬುದು. ಇಲ್ಲಿ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನು ತೀರ್ಥೆಂಬುದಾಗಿ ಹೇಳಬೇಕಾದ್ರೆ ಆತನು ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದ ನಂತರ ತಂದೆಯ ಒಂದು ಚಿತ್ತವನ್ನು ನೆರವೇರಿಸುವಂತದ್ದಾಗಿತ್ತು. ಮೊದಲನೇದಾಗಿ ಧರ್ಮಶಾಸ್ತ್ರಗಳನ್ನೆಲ್ಲವನ್ನು ಆತನು ನೆರವೇರಿಸೋದಕ್ಕೋಸ್ಕರವಾಗಿ ಬಂದಿದ್ದರಿಂದ ಆತನು ಮೊದಲನೇದಾಗಿ ಎಲ್ಲಾ ಧರ್ಮಶಾಸ್ತ್ರದಲ್ಲಿ ಪ್ರವಾದಿಗಳ ಮುಖಾಂತರವಾಗಿ ಹೇಳಿದಂತ ಒಂದೊಂದು ಮಾತುಗಳನ್ನು ಆತನು ನೆರವೇರಿಸಿದನು. ಎರಡನೇದಾಗಿ ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೋಸ್ಕರವಾಗಿ ಆತನನ್ನು ಕಳಿಸಲ್ಪಟ್ಟಂತ ತನ್ನ ಮುಖ್ಯವಾದಂತ ಆ ಒಂದು ಕೆಲಸವನ್ನು ತಂದೆಯ ಆತನಿಗೆ ಕಳಿಸಿಕೊಟ್ಟಂತ ಕೆಲಸವನ್ನು ಆತನು ಪರಿಪೂರ್ಣ ಮಾಡುವಂತ ಒಂದು ಸಂಗತಿ ವಿಷಯದಲ್ಲಿ ನೋಡುವಾಗ ಆತನ ಅದಕ್ಕೆ ನೋಡ್ಬೇಕಾದ್ರೆ ಬಡವರಿಗೆ ಮತ್ತು ಕಣ್ಣಿಲ್ಲದಂತೆ ಇರ್ತಕ್ಕಂಥವರಿಗೆ, ಕುರುಡರಿಗೆ, ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಹೇಳಿದಂತ ನಾವು ನೋಡ್ತೇವೆ 7ನೇ ಅಧ್ಯಾಯದಲ್ಲಿ ಆತನು ನೋಡ್ಬೇಕಾದ್ರೆ 7ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡ್ಬೇಕಾದ್ರೆ ಆತನು ಸಮಾಧಾನದ ಪ್ರಭು,
ಅದ್ಭುತ ಸ್ವರೂಪನು, ಆಲೋಚನೆಕರ್ತನು, ಪರಾಕ್ರಮಿಯಾದಂತ ದೇವರು. ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಇರುವಂತ ಎಲ್ಲಾ ಸಮಯಗಳನ್ನು ನೋಡುವಾಗ ತಂದೆಯು ಕಳಿಸಿಕೊಟ್ಟಂತ ತನ್ನ ಕೆಲಸವನ್ನು ಮಾಡುವುದರಲ್ಲಿ ಆತನು ಪರಿಪೂರ್ಣನಾಗಿ ತೀರಿಸಿದಂತ, ಅದಕ್ಕೋಸ್ಕರವಾಗಿ ಅಲ್ಲಿ ಹೇಳ್ತಕ್ಕಂಥದ್ದು ತೀರಿತೆಂಬುದಾಗಿ. ದೇವರು ತನ್ನ ಮಗನಾದಂತ ಯೇಸು ಕ್ರಿಸ್ತನನ್ನು ಯಾವ ಉದ್ದೇಶ ಇಲ್ಲದೆ ಕಳಿಸಲಿಲ್ಲ. ನಾವೆಷ್ಟೋ ಸಮಯನ ನೋಡ್ಬೇಕಾದ್ರೆ ಇಬ್ರಿಯ ಪುಸ್ತಕ 9ನೇ ಅಧ್ಯಾಯದಲ್ಲಿ ಅಲ್ಲಿ ನೋಡ್ಬೇಕಾದ್ರೆ ರಕ್ತದಾರಿ ಇಲ್ಲದೆ ಪಾಪ ಪರಿಹಾರ ಇಲ್ಲೆಂಬುದಾಗಿ. ನಾವು ಪ್ರತಿ ಸಮಯದಲ್ಲಿ ಅವರು ಪ್ರತಿ ಒಂದು ವರ್ಷದಲ್ಲಿ ಕೆಂದಾವರೆ ಹಸರವನ್ನು ತೆಗೆದುಕೊಂಡು ಊರು ಹೊರಗಡೆ ಹೋಗಿ ಅದನ್ನು ಕೊಂದು ಅದರ ಬೂದಿ ಮುಖಾಂತರವಾಗಿ ಕೆಂಡಸದ ಬೂದಿಯಲ್ಲಿ ಹಾಕಿ ಅದನ್ನು ಎಲ್ಲರ ಮೇಲೆ ಚೀಪಿಸುವುದರ ಮುಖಾಂತರವಾಗಿ ಅಲ್ಲಿ ಪಾಪವು ಪರಿಹಾರವಾಗ್ತಿತ್ತು ಎಂಬುದಾಗಿ ನಾವು ನೋಡು. ಆದ್ರೆ ಪ್ರತಿ ವರ್ಷ ಹೀಗೆ ಹಾಕೋದ್ರಿಂದ ಮನುಷ್ಯರು ಮಾಡಿದಂತ ಪಾಪಗಳನ್ನು ಪಶುಗಳ ಮೇಲೆ, ಪಕ್ಷಿಗಳ ಮೇಲೆ, ಹೀಗೆ ಅವರ ಪಾಪಗಳ ನಿಮಿತ್ತವಾಗಿ ಎಷ್ಟು ವರ್ಷಗಳ ಹೋದ್ರೂ ಸಹ ಈ ಪಾಪವನ್ನು ಪರಿಹರಿಸಲಿಕ್ಕೆ ಆಗುವುದಿಲ್ಲೆಂಬುದಾಗಿ ತಿಳ್ಕೊಂಡು ತಂದೆಯಾದ ದೇವರು ತನ್ನ ಪ್ರವಾದಿಗಳಿಗೆ ಹೇಳಿದಂತ ಒಂದು ಮಾತನ್ನು ನಾವು ನೋಡ್ಬೇಕಾದ್ರೆ ಆತನು ಸಮಾಧಾನದ ಪ್ರಭು ಎಂಬುದಾಗಿ. ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯದಲ್ಲಿ ನೋಡ್ಬೇಕಾದ್ರೆ ಆತನ ವಿಷಯದಲ್ಲಿ ಈಗ ನಡೀತಕ್ಕಂಥ ಎಲ್ಲಾ ಸಂಗತಿಯಲ್ಲಿ ನೋಡ್ಬೇಕಾದ್ರೆ 53ನೇ ಅಧ್ಯಾಯದಲ್ಲಿ ಆತನ ವಿಷಯದಲ್ಲಿ ಹೇಳ್ತಕ್ಕಂಥ ಒಂದೊಂದು ಮಾತುಗಳು ಯೇಸು ಕ್ರಿಸ್ತನು ನೆರವೇರಿಸುವಂತ ಒಂದು ಸಂಗತಿ ನೆರವೇರಿಸಿದ್ದಾನೆ. ತೀರಿತೆಂಬುದಾಗಿ ಯೇಸು ಕ್ರಿಸ್ತನು ಆ ಕಲ್ವರಿ ಕ್ರೂಜ್ ಮೇಲೆ ಯೆರೂಸಲೇಮಿಗೆ ಹೋದಂತವರಿಗೆ ತುಂಬಾ ಜನಗಳಿಗೆ ಗೊತ್ತಿರಬಹುದು ಅಲ್ಲಿ ಎಷ್ಟು ಬಿಸಿಲಿರುತ್ತೆ ಎಂಬುದಾಗಿ. ಆ ಬಿಸಿಲಿನಲ್ಲಿ ಆತನು ಕಲ್ವರಿ ಬೆಟ್ಟವನ್ನು ಹೇರುವಂತ ಒಂದು ಸಮಯದಲ್ಲಿ, ಚಾಟಿ ಇಟ್ಲಿದ್ದ ಹೊಡೆಯುವಂತ ಒಂದು ಸಮಯದಲ್ಲಿ ಅದು ದೇವರ ಸಂಕಲ್ಪವಾಗಿತ್ತು. ಇವತ್ತಿನ ದಿನದಲ್ಲಿ ನಾವೆಲ್ಲರೂ ಈ ರೀತಿ ಕೂಡಬೇಕಾಗಿದ್ರೆ, ಕ್ರಿಸ್ತನಿಲ್ಲದೆ ಹೋಗಿದ್ರೆ, ಕ್ರಿಸ್ತನು ಈ ಲೋಕಕ್ಕೆ ಬರದೆ ಹೋಗಿದ್ರೆ ನಾವು ಕೂಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಎಲ್ಲಿರ್ತಿದ್ದೆವು ನಮಗೆ ಗೊತ್ತಿಲ್ಲ. ಆತನು ತಂದೆಯಾದ ದೇವರ ಸನ್ನಿಧಾನದಲ್ಲಿ ಲೋಕದ ಯಜ್ಞದ ಕುರಿಯಾದ ಆತನ ಪರಿಶುದ್ಧವಾದಂತ ರಕ್ತದಲ್ಲಿ ಆತನು ನಮ್ಮನ್ನು ಕೊಂಡುಕೊಂಡು, ಇನ್ನು ನೀವು ಅನ್ಯರಲ್ಲ, ನೀವು ಕ್ರಯಕ್ಕೆ ಕೊಡಲ್ಪಟ್ಟಂತವರು. ಹೌದು, ಆ ಕಲ್ವರಿ ಕ್ರೂಜಿ ಮೇಲೆ ತೀರಿತು. ನಮ್ಮ ಮೇಲೆ ಯಾವ ಅಧಿಕಾರವೂ ಈ ಲೋಕದ ಅಂಧಕಾರದ ದೊರೆತನೆಗಳಿಗೆ ಇಲ್ಲೆಂಬುದಾಗಿ ಆತನು ತೀರಿತೆಂಬುದಾಗಿ ನಮ್ಮ ಮೇಲೆ ಬರ್ತಕ್ಕಂಥ ಅಪವಾದಗಳನ್ನು ಆತನು ತೆಗೆದುಕೊಂಡು ಇನ್ನು ಮೇಲೆ ನಿಮ್ಮ ಮೇಲೆ ಬರೋದಿಲ್ಲ. ಆತನು ಆ ಕ್ರೂಜೆ ಮೇಲೆ ತೀರಿಸಿದಂತ ಕರ್ತನಾಗಿದ್ದಾನೆ. ಮತ್ತೆ ಎರಡನೇದಾಗಿ ನೋಡ್ಬೇಕಾದ್ರೆ ಯೋಹಾನನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದಲ್ಲಿ 14ನೇ ವಚನದಲ್ಲಿ ಆತನು ನರಾವತಾರೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ್ನು. ಇದು ಯೋಹಾನನು ಹೇಳಿದಂತ ಒಂದು ಮಾತು. ಆತನು ಯೇಸು ಕ್ರಿಸ್ತನ ಬರುವಿಕೆಗೋಸ್ಕರವಾಗಿ ಇಸ್ರಾಯೇಲ್ರಲ್ಲಿ, ಯಹೂದ್ಯರಲ್ಲಿ ಆತನು ದೀಕ್ಷಾ ಸ್ನಾನ ಕೊಡುತ್ತಾ ಪಾಪದ ಪರಿಹಾರದ ವಿಷಯದಲ್ಲಿ, ಕ್ರಿಸ್ತನ ವಿಷಯದಲ್ಲಿ ಸಹ ತಿಳಿಸ್ತಕ್ಕಂಥ ಒಂದು ಸಂಗತಿ ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ಆತನು ನೋಡುವಾಗ, ಈಗ ಯಜ್ಞಕ್ಕೆ ಬೇಕಾದಂತ ಕುರಿ, ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ರಕ್ಷಕನೆಂಬುದಾಗಿ. ಹೌದು, ಆ ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವಂತದ್ದು ದೇವರ ಸಂಕಲ್ಪವಾಗಿತ್ತು. ಆ ಸಂಕಲ್ಪವನ್ನು ಕ್ರಿಸ್ತನು ನೆರವೇರಿಸಿದ್ರಿಂದ ಆತನು ಶಿಲುಬೆ ಮೇಲೆ ತೀರಿತೆಂಬುದಾಗಿ. ಎಲ್ಲವೂ ತೀರಿಸಿದಂತ ದೇವರು ಈ ದಿನದಲ್ಲಿ ಆತನ ವಿಷಯದಲ್ಲಿ ನಮ್ಮ ಮೇಲೆ ದೇವರ ಒಂದು ಅಧಿಕಾರ ಉಂಟು. ಯೆಶಾಯನು ಹೇಳುವ ಹಾಗೆ, ಯೆಶಾಯನ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯ
1ನೇ ವಚನ, ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಯೆಹೋವನ ತೇಜಸ್ಸು ಕರ್ತನ ಮೇಲೆ, ದೇವಾದಿ ದೇವನಾದಂತ ಕ್ರಿಸ್ತನ ಮೇಲೆ ಪ್ರಕಾಶಿಸುವಂತ ಒಂದು ಸಂಗತಿ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನ ಈ ದಿನದಲ್ಲಿ ಯೋಹಾನ ಆತನ ಹೇಳ್ತಕ್ಕಂಥ ಒಂದು ಸಾಕ್ಷಿಯನ್ನು ನೋಡ್ಬೇಕಾದ್ರೆ, ನಾನಾದರೂ ನೀರಿನ ಸ್ನಾನವನ್ನು ಮಾಡಿಸ್ತೇನೆ, ಆದರೆ ನನ್ನ ಹಿಂದೆ ಬರುವಂತವನು ಅವನ ಕೆರೆಗಳ ಭಾರವನ್ನು ನಾವು ಬಿಚ್ಚುವುದಕ್ಕೂ ಯೋಗ್ಯನಲ್ಲೆಂಬುದಾಗಿ ಯೋಹಾನನು ಯೇಸು ಕ್ರಿಸ್ತನ ಒಂದು ಸಾಕ್ಷಿಗೋಸ್ಕರವಾಗಿ ಇಸ್ರಾಯೇಲ್ನ ಮತದಲ್ಲಿ ಬಂದು ಆತನು ಲೋಕದ ಕುರಿಯಾಗುವುದಕ್ಕೋಸ್ಕರವಾಗಿ ಮುಂಚಿತವಾಗಿ ಆತನಿಗೆ ಯೋಹಾನ 4ನೇ ಅಧ್ಯಾಯದಲ್ಲಿ ನೋಡ್ಬೇಕಾದ್ರೆ ಆತನಿಗೆ ದೀಕ್ಷಾ ಸ್ನಾನ ಕೊಡುವಾಗ ಅಲ್ಲಿ ಹೇಳ್ತಕ್ಕಂಥ ಒಂದು ಮಾತನ್ನು ನಾವು ನೋಡಬೇಕಾದ್ರೆ, ಆಕಾಶವು ತೆರೆಯಲ್ಪಟ್ಟಿತು ಮತ್ತು ಈತನು ಪ್ರಿಯನಾಗಿರುವಂತ ನನ್ನ ಮಗನು, ಈತನ ಮಾತನ್ನು ಕೇಳಿರಿ, ಈತನ ನಾನು ಮೆಚ್ಚಿದ್ದೇನೆ ಎಂಬುದಾಗಿ ತಂದೆಯಾದ ದೇವರು ಆತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಂತ ಒಂದು ಸಂಗತಿ ವಿಷಯದಲ್ಲಿ ನೋಡ್ಬೇಕಾದ್ರೆ, ಆತನು ಯಾವುದು ಉಳಿಸದೆ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಆತನಿಗೆ ಇದ್ದಂಥ ಮಹಿಮೆಯನ್ನು ಬಿಟ್ಟು ಆತನು ದೀನನಾಗಿ ಆ ಒಂದು ಪದವಿಯನ್ನು ಬಿಟ್ಟು ತಂದೆಯ ಒಂದು ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರವಾಗಿ ಆ ಕಲ್ವರಿ ಕ್ರೂಜ್ ಮೇಲೆ ಆತನು ಹೇಳ್ತಕ್ಕಂಥ ಒಂದು ಮಾತೇನೆಂದ್ರೆ, ತೀರಿತೆಂಬುದಾಗಿ. ಎಲ್ಲಾ ಒಂದು ವಿಷಯಗಳಲ್ಲಿ ದೇವರು ಪರಿಪೂರ್ಣನಾದ ನಂತರ ಆತನು 61ನೇ ಅಧ್ಯಾಯದಲ್ಲಿ ಅಲ್ಲಿ ಹೇಳ್ತಕ್ಕಂಥ ಒಂದು ಮಾತನ್ನು ನೋಡ್ಬೇಕಾದ್ರೆ, ಕರ್ತನ ಆತ್ಮವು ಯೆಹೋವನ ಆತ್ಮವು ನನ್ನ ಮೇಲಿದೆ, ಆತ ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಶುಭದ ವರ್ತಮಾನವನ್ನು ಸಾರುವುದಕ್ಕೋಸ್ಕರವಾಗಿ ಆತನು ಪ್ರಕಟಣೆ ಮಾಡುವಂತ ಒಂದು ಸಂಗತಿ ವಿಷಯದಲ್ಲಿ ಮಾರ್ಕನ ಸುವಾರ್ತೆ, ಮತ್ತಾಯನ ಸುವಾರ್ತೆ, ಲೂಕನ ಸುವಾರ್ತೆಯಲ್ಲಿ ಎಲ್ಲಾ ಕಡೆಗಳಲ್ಲಿ ನೋಡುವಾಗ ಆತನ ಎಲ್ಲಾ ಹಳ್ಳಿ ಪಳ್ಳಿಗಳನ್ನು ಸುತ್ತಿ ಮತ್ತು ಎಲ್ಲಾ ಒಂದು ರೋಗಿಗಳನ್ನು ವಾಸಿ ಮಾಡುತ್ತಾ, ದೆವ್ವಗಳನ್ನು ಬಿಡಿಸುತ್ತಾ, ಎಲ್ಲ ಅಂಧಕಾರದಲ್ಲಿರ್ತಕ್ಕಂಥ ಜನಗಳಿಗೆ ದೇವರ ವಾಕ್ಯವನ್ನು ತಿಳಿಸುತ್ತಾ ಈ ಲೋಕದಲ್ಲಿ ತನ್ನ ಸೇವೆಯನ್ನು ಮಾಡಿ ಮತ್ತು ಆ ಸೇವೆಯನ್ನು ತಂದೆಯಾದ ದೇವರ ಸನ್ನಿಧಾನದಲ್ಲಿ ಆತನು ಪರಿಪೂರ್ಣವಾಗಿ ಮಾಡಿದ್ದೇನೆಂಬುದಾಗಿ, ಹೌದು, ಆತನು ತೀರಿಸಿದಂತ ಪ್ರವಾದಿಗಳ ಹೇಳುವಿಕೆ, ವಚನಗಳು ಮತ್ತು ಧರ್ಮಶಾಸ್ತ್ರದ ಪ್ರತಿಯೊಂದೊಂದು ಮಾತುಗಳನ್ನು ಆತನು ಈ ಲೋಕದಲ್ಲಿ 3.5 ವರ್ಷ ಸೇವೆ ಮಾಡಿ ಆತನು ಕೊನೆಯದಾಗಿ ಹೇಳ್ತಕ್ಕಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ತೀರಿತೆಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನಗಳೇ, ಪೌಲನು ಕೊಲೆಸ ಸಭೆಯವರಿಗೆ ಬರೆಯುವಾಗ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಾರದೆ ಆತನು ತೀರಿಸದೆ ಹೋಗಿದೆಯಾದ್ರೆ ನಾವು ಸಾರುವಂತ ಸುವಾರ್ತೆ ಉರುಳಿಲ್ಲದೆಂಬುದಾಗಿ.
ಯೇಸು ಕ್ರಿಸ್ತನು ಸಾರ್ಥಕ, ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದು ಶಿವದ ವಾರ್ತೆಯನ್ನು ಎಲ್ಲಾ ರೀತಿಯಲ್ಲಿರ್ತಕ್ಕಂಥ ಜನಗಳಲ್ಲಿ ನಾವು ನೋಡುವಂತ ಒಂದು ಸಂಗತಿ ವಿಷಯದಲ್ಲಿ ನೋಡ್ಬೇಕಾದ್ರೆ ಬಡವರಿಗೂ ಶ್ರೀಮಂತರಿಗೂ ಎಷ್ಟೋ ಸಮಯದಲ್ಲಿ ನಾವು ಎವ್ರಿ ಹೋಮ್ ಕ್ರೂಸೈಡ್ ಸುವಾರ್ತೆಯನ್ನು ಸಾರುವಂತ ಒಂದು ವೇಳೆಯಲ್ಲಿ ಎಲ್ಲಾ ಜನಗಳಿಗೆ, ಎಲ್ಲಾ ಒಂದು ಭಾಷೆ ಕುಲಗಳಿಗೆ ಎಲ್ಲರಿಗೆ ನಾವು ಹೋಗಿ ಸಾರುವಾಗ ತುಂಬಾ ಜನ ಕೇಳ್ತಕ್ಕಂಥದ್ದು, ಯಾಕೆ ನೀವು ಹೀಗೆ ಮಾಡ್ತೀರಿ? ಆದರೆ ದೇವರ ವಾಕ್ಯ ಕೊರಿಂಥ ಸಭೆಯವರಿಗೆ ಪೌಲನು ಬರೆಯುವಂತ ಒಂದು ಸಂಗತಿ, ಕ್ರಿಸ್ತನ ಪ್ರೀತಿಯು ನನ್ನನ್ನು ಒತ್ತಾಯ ಮಾಡುವಂತದ್ದಾಗಿದೆ. ಆತನ ಈ ಲೋಕದಲ್ಲಿ ತಂದೆಯ ಒಂದು ಚಿತ್ತವನ್ನು ನೆರವೇರಿಸಿ, ತಂದೆಯಾದ ದೇವರ ಸನ್ನಿಧಾನದಲ್ಲಿ ಯೋಹಾನ 14ರಲ್ಲಿ ಹೇಳಿದ ಹಾಗೆ, ನಾನು ಹೋಗಿ ಬಿಡಾರುಗಳನ್ನು ಸಿದ್ಧ ಮಾಡುತ್ತಾ ಆತನು ಸಿದ್ಧ ಮಾಡಿ ನಮ್ಮನ್ನು ಕರ್ಕೊಳ್ಳೋದಕ್ಕೋಸ್ಕರವಾಗಿ ಪರಿಪೂರ್ಣವಾದಂತ ಕೆಲಸವನ್ನು ಆತನು ಮುಗಿಸಿ, ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸಿ, ಈ ದಿನದಲ್ಲಿ ದೇವರು ನಮಗೆ ಕೊಡ್ತಕ್ಕಂತ ಒಂದು ಆಶೀರ್ವಾದ ಏನಂದ್ರೆ, ಕ್ರಿಸ್ತನು ತೀರಿಸಿದಂತ ಆ ಶುಭದ ವಾರ್ತೆಯನ್ನು ಈ ದಿನದಲ್ಲಿ ನಮ್ಮ ಮನೋನೇತ್ರಗಳಲ್ಲಿ ಅದು ಬೆಳಗುತ್ತಾ ಇದೆಯಾ? ಈ ಗುಡ್ ಫ್ರೈಡೆ ದಿನದಲ್ಲಿ ದೇವರು ನಮಗೆ ಕೊಡ್ತಕ್ಕಂಥ ತನ್ನ ಪರಲೋಕದ ಆಶೀರ್ವಾದಗಳನ್ನು ತೀರಿತೆಂಬುದಾಗಿ, ಲೋಕದ ಅಂಧಕಾರದ ದೊರೆತನದಿಂದ ತೀರಿತೆಂಬುದಾಗಿ ಬಿಡುಗಡೆ ಕೊಟ್ಟಂತ ದೇವರು ಯಾವ ಅಂಧಕಾರ ದೊರೆತನವು ನಿಮ್ಮ ಮೇಲೆ ದೊರೆತನ ಮಾಡುವುದಿಲ್ಲ, ನಾನು ಎಲ್ಲವನ್ನು ತೀರಿಸಿದ್ದೇನೆ. ಆತನು ಈ ಮಾತನ್ನು ಹೇಳುತ್ತಾ ದೇವರ ಸನ್ನಿಧಾನದಲ್ಲಿ ಕೊಟ್ಟ ಕೆಲಸವನ್ನು ಪರಿಪೂರ್ಣವಾಗಿ ಮಾಡಿ ದೇವರ ಸನ್ನಿಧಾನದಲ್ಲಿ ಸದಾ ನಮಗೋಸ್ಕರವಾಗಿ ಜೀವಿಸುವಂತ ಕರ್ತನು ಈ ಒಂದು ಸಮಯದಲ್ಲಿ ನಮ್ಮೆಲ್ಲರ ಹೃದಯಗಳನ್ನು ಆತ್ಮಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯಲಿ. ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳುವ. ಕರ್ತನೇ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಒಂದು ಸಮಯದಲ್ಲಿ ಸ್ವಲ್ಪ ಹೊತ್ತು ಕರ್ತನೆ ನಿಮ್ಮ ವಾಕ್ಯವನ್ನು 6ನೇ ಮಾತನ್ನು ಹೇಳುವಂತೆ ಕೊಟ್ಟಂತ ಅಲ್ಪ ಸಮಯಕ್ಕೋಸ್ಕರವಾಗಿ ನಿಮ್ಮನ್ನು ಕೊಂಡಾಡ್ತೇವೆ, ನಿಮ್ಮನ್ನು ಸ್ತುತಿಸ್ತೇವೆ, ನಿಮ್ಮನ್ನು ಘನಪಡಿಸ್ತೇವೆ. ನೀವು ಈ ಲೋಕಕ್ಕೆ ಬಂದು ತೀರಿತೆಂಬುದಾಗಿ ತಂದೆಯ ಒಂದು ಚಿತ್ತವನ್ನು ನೆರವೇರಿಸಿ, ಈ ಪ್ರಿಯ ಪುಸ್ತಕ 10ನೇ ಅಧ್ಯಾಯದಲ್ಲಿ 9ನೇ ವರ್ಷದಲ್ಲಿ ಹೇಳಿದ ಹಾಗೆ ಆ ಸುರುಳಿಯಲ್ಲಿ ಹೌದು ಯಾರ ವಿಷಯದಲ್ಲಿ ಬರೆಯಲ್ಪಟ್ಟಿದೆಯೋ ತಂದೆ, ನೀವದನ್ನು ಈ ಲೋಕಕ್ಕೆ ತಿಳಿಸಿದ ಕೊಟ್ಟಿದ್ದಕ್ಕೋಸ್ಕರವಾಗಿ ಸ್ತೋತ್ರ, ಪರಿಪೂರ್ಣ ಮಾಡಿದಕ್ಕೂ ಸ್ತೋತ್ರ. ನೀವು ನಮಗೆ ಕೊಟ್ಟಂತ ಒಂದು ಸ್ವಾರ್ಥೆಯ ಒಂದು ಜವಾಬ್ದಾರಿಯನ್ನು ಸಹ ನಾವು ಸಹ ಕರ್ತನೆ ಪರಿಪೂರ್ಣಗೊಳಿಸಲಿಕ್ಕೆ ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದದಿಂದ ತುಂಬಿಸಬೇಕೆಂದು ಈ ಒಂದು ಶುಭ ಶುಕ್ರವಾರವು ನಮ್ಮೆಲ್ಲರಿಗೆ ಶುಭದಾಯಕವು ಆಶೀರ್ವಾದದಾಯಕವಾಗಲೆಂದು ನಮ್ಮ ಒಡೆಯನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಕರ್ತನೆ. ಯೇಸು ಸ್ವಾಮಿ ಶಿಲುಬೆ ಮೇಲೆ ನುಡಿದಂತ 6ನೇ ಮಾತು ತೀರಿತು ಎಂಬುವಂತದ ಒಂದು ಮಾತಿನ ನನ್ನ ವಾಕ್ಯದ ಮೂಲಕವಾಗಿ ತಿಳಿಯಪಡಿಸಿದಂತ ಪ್ರೀತಿಯುಳ್ಳ ಸೇವಕರಿಗೆ, ಸಹೋದರರಿಗೆ ವಂದನೆಯನ್ನ ಸಲ್ಲಿಸ್ತೇನೆ. ನಾವು ಯೇಸು ಸ್ವಾಮಿ ಶಿಲುಬೆ ಮೇಲೆ ನುಡಿದಂತ 7ನೇ ಮಾತಿಗೆ ಆಧಾರವಾದಂತ ಒಂದು ಗೀತೆಯನ್ನ ನಾವು ಹಾಡಿಕೊಂಡು ಆ ಒಂದು ವಾಕ್ಯವನ್ನ ನಾವು ನಂತರ ಕೇಳಿಸ್ಕೊಳ್ಳೋಣ. Let's
ಜಗಕ್ಕೆಲ್ಲ ತೋರಿದೆಯ ಜಗಕ್ಕೆಲ್ಲ ತೋರಿದೆಯ ತಂದೆ ಇವರನ್ನ ಕ್ಷಮಿಸಿ, ನನಗೆ ಬರೀ 5 ನಿಮಿಷ ಕೊಟ್ಟಿದ್ದಾರೆ. ಅಂತ ಹೇಳ್ಬೇಕು ಅಲ್ಲ? ಸರಿ, ಇದು 3ನೇ ಸಭೆ. ಬೆಳಗ್ಗೆಯಿಂದ ಮಾತಾಡ್ಕೊಂಡು ಬಂದಿದೆ, ಅದಕ್ಕೋಸ್ಕರ ನನ್ನ ಗಂಟಲು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೆ ಕ್ಷಮಿಸಬೇಕು. ಅದಕ್ಕಾಗಿ ಈಗ ಒಂದು ವೇಳೆ 5 ನಿಮಿಷದಲ್ಲಿ ನಾನು ಮುಗಿಸ್ತಾ ಇದ್ರೆ ನೀವು ಕೂತ್ಕೊಂಡು ಪ್ರಾರ್ಥನೆ ಮಾಡೋದು, ತಂದೆಯೇ ಇವರನ್ನ ಕ್ಷಮಿಸು ಅಂತ. ಸೊ ಹೀಗಾಗಿ ಹೇಗೂ ದೇವರ ಕೃಪೆಯಿಂದ ನಾವು ಮತ್ತೊಂದು ಅವ್ರದ್ದು ಕೊನೆ ಗಳಿಗೆಯಲ್ಲಿದ್ದೇವೆ. ವಸಂತ ಎಷ್ಟು ನಿಮಿಷ ಕೊಟ್ಟಿದ್ರಿ? 10 ನಿಮಿಷನಾ? 10, 15? ಸರಿ, ಹಾಗಾದ್ರೆ ನಾನು 20 ನಿಮಿಷ ತಗೊಳ್ತೀನಿ. ಇಲ್ಲ ಸರಿ, ಒಳ್ಳೇದು. ಈಗ ಇದು ಕೊನೆಯ ಮಾತು. ಇತಿಹಾಸದ ಪ್ರಕಾರ 7 ಮಾತುಗಳು ಇರ್ಲಿಕ್ಕಿಲ್ಲ, ಬರೀ 6. ಆದ್ರೆ ಸಭೆಯಲ್ಲಿ ಕ್ರೈಸ್ತರು ಅನ್ನಿಸ್ಕೊಂಡಿದ್ದು 7 ಮಾತುಗಳು, ಒಂದು ಶಬ್ದಗಳು ಅಥವಾ 7 ಅನ್ನುವಂಥದ್ದು ಸತ್ಯವೇದದಲ್ಲಿ ಬಹಳ ಪ್ರಾಮುಖ್ಯವಾಗಿ ಪಡೆದಂತ ನಂಬರ್. ಅದಕ್ಕೋಸ್ಕರವಾಗಿ 6 ಚೆನ್ನಾಗಿ ಕಾಣಲ್ಲ, ಅದಕ್ಕೆ 1-2 7ನೇ ಸೇರಿಸು ಅಂತ ಹೇಳಿ ಸೇರಿಸಿರ್ತಾರೆ. ಕಾರಣ ಏನು ಅಂತ ಹೇಳ್ತೀನಿ ನಿಮ್ಗೆ. ಮೊದಲನೇದು, ಸ್ವಾಮಿ ಮಾಡಿದ ಎಲ್ಲಾ ಸೇವೆಯ ಇಡೀ 3.5 ವರ್ಷ ಮಾಡಿದ ಸೇವೆ ಸಂಕ್ಷಿಪ್ತವಾಗಿ ನೀವು ಮನೆಗೋಗಿ ಯೋಚಿಸಿದ್ರೆ 3 ಶಬ್ದಗಳಲ್ಲಿ ಅವ್ರು ಮುಗಿದಾಯ್ತು. 3 ಶಬ್ದಗಳಲ್ಲಿ. ಮೊದಲನೇದು, ತಂದೆಯೇ ಇವರನ್ನ ಕ್ಷಮಿಸು, ಅವ್ರೇನ್ ಮಾಡ್ತಾರಂತ ಅರಿಯರು. ಈ ಒಂದು ಏದೇನ್ ತೋಟದಿಂದ ಬೇರ್ಪಡಿಸಿ ಅವರನ್ನು ತಳ್ಳಿ ಹಾಕಿ ಅವರನ್ನು ಕ್ಷಮಿಸ್ಲಿಕ್ಕೆ ಆಗ್ಲಿಲ್ಲ. ಕಾರಣ ಅದಕ್ಕಿತ್ತು. ಅಲ್ಲಿ ಆದ್ಮೇಲೆ ಏನೋ ಹೊರಗಡೆ ತಳ್ಳಿ ಹಾಕಿದ್ದೇನೆ, ಪಶ್ಚಾತ್ತಾಪ ಪಡ್ತಾರೆ, ಹಿಂತಿರುಗಿ ಬರ್ತಾರಂದ್ರೆ ಅದು ಹತ್ತಿರ ಬರೋದಕ್ಕಿಂತ ದೂರ ಹೋಗಿಬಿಟ್ಟು ದೊಂಗರ ದೂರ ಆಗ್ತಾ ಇತ್ತು. ಅದಕ್ಕೋಸ್ಕರವಾಗಿ ಈ ಮಾನವರ ಜಾತಿ ದುಷ್ಟ. ಆದಿಕಾಂಡ 6:5-6. ಅದಕ್ಕಾಗಿ ಇವರನ್ನು ನಾಶ ಮಾಡಿಬಿಡ್ತೀನಂತ ಪ್ರಳಯ ತಂದು ನಾಶ ಮಾಡಿಬಿಟ್ರು. ಅದಾದ ಮೇಲೆ ಒಂದೇ ಒಂದು ಕುಟುಂಬ ಮತ್ತು ಒಂದೇ ಒಂದು ತರವಾದ ಇದೊಂದು ಕ್ರೀಚರ್ಗಳನ್ನ ಸೇರ್ ಮಾಡಿ ಕೊನೆಯಲ್ಲಿ ಇದ್ರು. ಅದಾಯ್ತು. ಏನಾಯ್ತು? ಅದಾದ ಮೇಲೆ ಏನೋ ಒಳ್ಳೇದಾಗುತ್ತೆ, ಒಡಂಬಡಿಕೆ ಮಾಡಿಕೊಂಡಿದ್ದೇವರು, ಇನ್ನು ಮೇಲೆ ಈ ಜನಗಳನ್ನು ನಾನು ಸಾಯಿಸೋದಿಲ್ಲ ಅಂತ ಅಲ್ಲಿ ಮಾಡ್ಕೊಂಡಿದ್ರು. ಸೊ ಅದಕ್ಕೋಸ್ಕರವಾಗಿ ಇನ್ನು ಮಾಡೋದಿಲ್ಲ ಅಂತ ಅಲ್ಲಿ ಹೋಗಿ ಅಲ್ಲೇ ಬಿಟ್ರು. ಅದಾದ ಮೇಲೆ ಅದು ಮತ್ತೆ ಶುರುವಾಯ್ತು. ಆ ಶುರುವಾದದ್ರಿಂದ ಇವರು ಈ ರೀತಿಯಲ್ಲಿ ಸದೆ ಬೆಳೆದ್ರೆ ಒಳ್ಳೇದಾಗಲ್ಲ, ಯಾವನು ಒಬ್ಬನ ಕೈಯಲ್ಲಿ ಅವ್ರನ್ನ ದಾಸನಾಗಿ ಕಳಿಸ್ತೀವಿ ಅಂತ 430 ವರ್ಷ ಐಗುಪ್ತ ದೇಶ ಕಳಿಸ್ಕೊಟ್ರು. ಅಲ್ಲಿ ಕಲೀಲಿ, ಮಕ್ಕಳಲ್ಲಿ ಬಿದ್ದುಕೊಡ್ರಿ, ನೀವು 430 ವರ್ಷ ಅಲ್ಲಿ ಆಡ್ರಿ, ದಾಸರಾಗಿರ್ರಿ ಅಂತ ಹೇಳಿದ್ರು. ಆಗ ಅಲ್ಲಿಂದ ಬಂದ್ರು, ಇಲ್ಲಪ್ಪ ನಾವು ತಪ್ಪು ಮಾಡಿದ್ದೇವೆ ಹಾಗೆ ಹೀಗೆ ಅಂತ ಕೂಗ್ಕೊಂಡ್ರು. ಮೋಸೆ ಹೋದ, ಕರ್ಕೊಂಡ್ ಬಂದ, ಮತ್ತೆ ಗುಣಗುಟ್ಟೋದು ಶುರುವಾಯ್ತು. ಕಡಿಮೆ ಆಗ್ಲಿಲ್ಲ. ಕಾನಾನ್ ದೇಶಕ್ಕೆ ಬಿಟ್ರು, ಅಲ್ಲೇ ಆಗ್ಲಿಲ್ಲ. ಅರಸ ಬೇಕಂದ್ರು, ಯಾಜಕರು ಬೇಕಂದ್ರು, ಪ್ರವಾದಿಗಳು ಬೇಕಂದ್ರು, ಎಲ್ಲರನ್ನು ಕೊಟ್ರು. ಯಾರು ಪಶ್ಚಾತ್ತಾಪ ಪಡ್ಲಿಲ್ಲ, ಹಿಂತಿರುಗಿ ಬರ್ಲಿಲ್ಲ. ಅದಕ್ಕೆ ಹಾಗೇನ್ ಮಾಡಿದ್ರು, ಪ್ರವಾದಿಗಳನ್ನ, ಯಾಜಕರುಗಳನ್ನ, ಅರಸಗಳನ್ನ ಎಲ್ಲರನ್ನ ತೆಗೆದ್ಬಿಟ್ಟು ಇನ್ನೂ 400 ವರ್ಷ ಮಕ್ಕಳ ಸಾಯಿರಿ ನೀವು. ಮಲಾಯಕನ ಪುಸ್ತಕದಿಂದ ಮತ್ತಾಯನ ಸುವಾರ್ತೆಯಲ್ಲಿ 400 ವರ್ಷ ಏನು ಇರಲಿಲ್ಲ. ಎಷ್ಟು ಮಾಡಿದ್ರು ಮಾನವನ ಬುದ್ಧಿ
ಎರಮೀನಲ್ಲಿ ಹೇಳ್ತದಲ್ಲ, ಏನಂತ ಹೇಳ್ತದೆ? ಕ್ಯಾನ್ ಅ ಲೆಪರ್ಡ್ ಚೇಂಜ್ ಇಟ್ ಸ್ಪಾಟ್? ಏನಂತ ಹೇಳ್ಬೇಕು ಕನ್ನಡದ ತಜ್ಞರು ಯಾರಿದ್ದೀರಿ? ನಮ್ ಜೀವರ ಯಾರ ಇದ್ದಾರಲ್ಲ, ಚಿರತೆ. ಚಿರತೆಯು ತನ್ನ ಚುಕ್ಕಿಯನ್ನು ಬದಲಾಯಿಸಿತೆ ಅಂದ್ರೆ ಅರ್ಥ ಮಾನವನ ದುಷ್ಟತನ ಓದೀತೆ, ಸಾಧ್ಯ ಇಲ್ಲ ಅಂತ ಹೇಳಿ ದೇವರು ಯೋಜನೆ ಹಾಕಿದ್ರು. ಯಾವಾಗ? ಆದಿಕಾಂಡ 3:15 ಏನಂತ ಯೋಜನೆ ಹಾಕಿದ್ರು? ಈವಳ ಒಂದು ಬೀಜ ನಿನ್ನೇನ್ ಮಾಡ್ತದೆ? ಅವಳ ಹಿಮ್ಮಡಿಯನ್ನು ನೀನು ಕಚ್ಚುತ್ತಿ, ಅದು ಏನ್ ಮಾಡ್ತದೆ? ನೀನೇನ್ ಮಾಡ್ತದೆ? ಅವರ ಮಗು ನಿನ್ನ ತಲೆ ಜಜ್ಜಿ ಬಿಡ್ತದೆ. ಅಲ್ಲಿಂದ ಇಲ್ಲಿವರೆಗೂ ಆ ಸರ್ಪ ಕಚ್ಕೊಂಡೇ ಬರ್ತಾ ಇದೆ. ಫರೋರ್ನ ರೀತಿಯಲ್ಲಿ ಆ ಅರಣ್ಯದಲ್ಲಿ 40 ವರ್ಷ ಒಂದು ಇದರಲ್ಲಿ, ಮತ್ತೆ ಬೇರೆ ಬೇರೆ ರಾಜ್ಯರ, ಮತ್ತೆ ಬೇರೆ ಬೇರೆ ಬಾಬಿಲೋನ್ರ ಮೂಲಕವಾಗಿ, ಅಸೀರನ ಮೂಲಕವಾಗಿ, ಬೇರೆ ಬೇರೆ ಕಚ್ಕೊಂಡೇ ಬರ್ತಾ ಇದೆ, ಕಚ್ಕೊಂಡೇ ಬರ್ತದೆ. ಇವತ್ತು 2000 ವರ್ಷಗಳ ಹಿಂದೆ ಸ್ವಾಮಿ ಅದರ ತಲೆ ಜಜ್ಜಿ ಬಿಟ್ಟ. ಈಗ ಏನ್ ಮಾಡ್ತದೆ? ಬಾಲ ಅಲ್ಲಾಡಿಸ್ತದೆ ಅಷ್ಟೇ. ಅದು ಮಾಡುವಂತ ಕೆಲಸ ಬಾಲ ಅಲ್ಲಾಡಿಸ್ತದೆ, ಮತ್ತೆ ಏನ್ ಮಾಡಲ್ಲ, ಕಚ್ಚಕ್ಕಾಗಲ್ಲ, ಬಾಲ ಅಲ್ಲಾಡಿಸ್ತದೆ. ಸೊ ಆ ರೀತಿಯಲ್ಲಿ ಮಾಡಿದಾಗ ಸ್ವಾಮಿ ಯೋಜನೆ ಮಾಡಿದ್ದೇನು? ಇಲ್ಲಿ ಮುಕ್ತಾಯಗೊಳಿಸಬೇಕು ಅಂತ ತಾನೇ ಒಂದು ಮಾನವ ರೂಪ ಧರಿಸಿ ಈ ಲೋಕಕ್ಕೆ ಬಂದು ಇದೆಲ್ಲ ಮಾಡಿದ. ಮೊದಲು ಕ್ಷಮಾಪಣೆ ಸಂಧಾನದ್ದು ಅದು ಉದ್ದೇಶವಾಗಿತ್ತು, ಅದು ಮಾಡಬೇಕಾಗಿತ್ತು. ಈ ಒಂದು ಯಾವುದು ಇಡೀ ಪ್ರಪಂಚಕ್ಕೆ ಕ್ಷಮಾಪಣೆ ಸಂಧಾನ, ರೆಕನ್ಸಿಲಿಯೇಷನ್ ಅಂಡ್ ಫರ್ಗಿವ್ನೆಸ್ ಇದೆರಡು ಬೇಕಿತ್ತು. ಯಾಕಂದ್ರೆ ಅಲ್ಲಿಂದ ಅವರು ತಪ್ಪಿಕೊಂಡಿದ್ರು, ಪಾಪ ಮಾಡಿದ್ರು, ದೂರ ಹೋಗಿದ್ರು. ಅವರನ್ನ ಹತ್ರ ಮಾಡ್ಬೇಕು. ಯಾಕಂದ್ರೆ ಅವ್ರು ನನ್ನ ಮಕ್ಕಳು, ಅವರಲ್ಲಿ ನನ್ನ ಬಿಂಬ ಇದೆ, ಅವರಲ್ಲಿ ನನ್ನ ಛಾಯೆ ಇದೆ. ನನ್ನ ಮಕ್ಕಳನ್ನು ನಾನು ಹೇಗೆ ಮರೆಯಲು ಸಾಧ್ಯ? ಎಷ್ಟು ತಪ್ಪು ಮಾಡಿದವರು ನನ್ನ ಮಕ್ಕಳು, ನಾನು ಉಂಟು ಮಾಡಿದವರು, ನನ್ನಿಂದ ದೂರವಾಗಬಾರದು ಎನ್ನುವಂತ ಉದ್ದೇಶದಿಂದ ಅವರು ಪರಲೋಕವನ್ನ ತ್ಯಜಿಸಿ ಏಲೋಕಕ್ಕೆ ಮಾನವನಾಗಿ ಬಂದು ನಮ್ಮ ಜೊತೆಯಲ್ಲಿ ಬಾಳಿ ಆ 3.5 ವರ್ಷದಲ್ಲಿ ಆ ಒಂದು ಸಂಧಾನದ, ಆ ಒಂದು ರಕ್ಷಣೆಯ, ಆ ಒಂದು ಕ್ಷಮಾಪಣೆಯ ಒಂದು ಉದ್ದೇಶ ಯೋಜನೆ ಅಲ್ಲಿ ಮುಕ್ತಾಯ ಮಾಡಿದ್ರು. ಎಲ್ಲಿ? ಕ್ರೂಜಿಯಲ್ಲಿ, ಪ್ರಪಂಚಕ್ಕೆ. ಅದಾದ ಮೇಲೆ ಅದನ್ನ ಉದಾಹರಣೆಯಲ್ಲಿ ನಿಮಗೆ ತೋರಿಸ್ತಾರೆ. ಹೇಗೆ? ನಾನು ರಕ್ಷಣೆ ಮಾಡಿದ್ದೇನೆ, ಆ ಯೋಜನೆ ಮಾಡಿದ್ದೇನೆ, ಅದನ್ನು ಸಿದ್ಧ ಮಾಡಿದ್ದೇನೆ. ಇದು ನೀವು ಉಪಯೋಗಿಸ್ಕೊಳ್ಳುವಂಥದ್ದು ಅಥವಾ ಅದನ್ನು ತಿರಸ್ಕಾರ ಮಾಡುವಂಥದ್ದು ನಿಮ್ಮ ಜವಾಬ್ದಾರಿ ಅನ್ನುವಂಥದ್ದು ಅಲ್ಲಿ ಉದಾಹರಣೆ ಆಗಿ ಹೇಗೆ ತೋರಿಸ್ತಾರೆ? ಎಡಗಡೆ ಬಲಗಡೆ ಇರುವ ಕಳ್ಳನ ಮೂಲಕವಾಗಿ. ಒಬ್ಬ, ಅಯ್ಯ ನಿನ್ ದೇವರು ನಿನ್ನ ರಾಜ್ಯದಲ್ಲಿ ಬರುವಾಗ ನನ್ನ ನೆನೆಸ್ಕೋ ಅಂತ ಕೂಗ್ಕೊಂಡ್ರು. ಇನ್ನೊಬ್ಬ, ಅಯ್ಯೋ ನೀನು ಏನು ದೇವ್ರು ಅಂದ್ಕೊಂಡಿದ್ಯಲ್ಲ, ನಿನ್ನನ್ನು ರಕ್ಷಿಸ್ಕೋ, ನನ್ನನ್ನು ಕೂಡ ಒಂದ್ ವೇಳೆ ಆದ್ರೆ ಮಾಡ್ಕೋ, ಅಲ್ಲ ಗಡಿದ್ರು. ದ ಚಾಯ್ಸ್, opportunity of salvation, reconciliation is available for everyone in the world. But it is up to you to choose either the reconciliation and forgiveness or accuse and curse God. There are only two things. ಎರಡೇ ಇದನ್ನು ಮಾಡ್ಲಿಕ್ಕೆ ಸಾಧ್ಯ. ಸೊ ಹಾಗೆ ಅಲ್ಲಿ ಏನಾಯ್ತು? ಒಬ್ಬ ಅದನ್ನ ಉಪಯೋಗಿಸಿಕೊಂಡ ಅವಕಾಶ, ಇವತ್ತೇ ನನ್ನ ಜೊತೆಯಲ್ಲಿ ಪರದೈಸದಲ್ಲಿರುವೆ. Today thou shalt be with me in it's a paradise. What is this paradise? It's a walled garden. It's a pleasured garden. A garden where there is no tears, no pain, no sickness, no death. You lost Garden of Eden, I'll give you that better Eden today. ಇವತ್ತು ನಿನಗೆ ಅದು ಕಳ್ಕೊಂಡಿಯಲ್ಲ ಅಲ್ಲಿ ನೀನು ಅವಿಧೇಯತ್ವದಿಂದ. ಇವತ್ತು ನೀನು ವಿಧಿಯನಾಗಿ ಅಯ್ಯ ಅಂತ ನನ್ನ ಹೆಸರು ಕೂಗಿದೆಯಲ್ಲ, ಇವತ್ತೇ ಕೊಡ್ತೀನಿ ಆ ತೋಟ ನಿನಗೆ, ಆ ಸ್ಥಾನ ನೀನು ಕೊಡ್ತೀನಿ, ಭಯಪಡಬೇಡ, ಇವತ್ತೇ ನೀನು ಕೊಡ್ತೀನಿ ಅಂತ ಅಲ್ಲಿ ಉದಾಹರಣೆ ಕೊಟ್ಟರು. ಆಗ ಇಲ್ಲಿ ಪ್ರಪಂಚದಲ್ಲಿ ಆ ರಕ್ಷಣಾ ಅನುಭವ ಇದೆ. ಸತ್ಯವೇದ ನಮ್ಗೆ ಕೊಡಲ್ಪಟ್ಟಿದೆ. ಎಷ್ಟು ಜನ ಅದನ್ನ ಆಯ್ಕೆ ಮಾಡಿ ಅದನ್ನು ಉಪಯೋಗಿಸ್ಕೊಳ್ತಾರೋ ಅವರ ಜವಾಬ್ದಾರಿ. ಬಲಗಡೆ ಕಳ್ಳನಂತವ್ರು ಇದ್ದಾರೆ, ಎಡಗಡೆ ಕಳ್ಳನಂತವ್ರು ಇದ್ದಾರೆ ಪ್ರಪಂಚದಲ್ಲಿ.
ಅದಾದ ಮೇಲೆ ದೇವರಿಗೆ ಇನ್ನೊಂದು ಮಹಾ ಮತ್ತು ಪ್ರಾಮುಖ್ಯವಾದಂತ ಕೆಲಸ, ಸಂಬಂಧ, ನಿಕಟ ಸಂಬಂಧ. ನಾನು ತಂದೆ, ಇವ್ರು ನನ್ನ ಮಕ್ಕಳು. ಕಳ್ಳ, ವ್ಯಭಿಚಾರಿ, ದುಷ್ಟ, ಮಹಾ ದರೋಡೆಕಾರ ಚಿಂತೆ ಇಲ್ಲ, ಅವನು ನನ್ನ ಮಗ, ಅವಳು ನನ್ನ ಮಗಳು. ನಾನು ಉಂಟು ಮಾಡಿದ್ದೇನೆ, ನನ್ನ ಜೀವ ಅವಳಲ್ಲಿರುವುದು, ಅವನಲ್ಲಿರುವುದು. ನಾನು ಕೊಟ್ಟಿದ್ದು, ಬೇರೆಯವರೆಲ್ಲ ಕೊಟ್ಟಿದ್ದು. ಅವನು ಹೇಗೆ ಇರ್ಲಿ, ಅವನು ಹೇಗೆ ಇರ್ಲಿ, ಅದು ಮಾಡಿದ್ದು ನನ್ನ ಸೃಷ್ಟಿ. ನನಗೆ ಬೇಕು ಮಕ್ಕಳು. ಅದಕ್ಕೆ ಅಮ್ಮ, ಇದು ನಿನ್ ಮಗ, ಇದು ನಿನ್ ತಾಯಿ. ಸಂಬಂಧ ಪ್ರಾಮುಖ್ಯ. ದೇವರಿಗೆ ರಕ್ಷಣೆ ಯೋಜನೆ ಅಲ್ಲಿ ಮುಕ್ತಾಯ ಆಯಿತು. ಚಾಯ್ಸ್, ಎರಡು ತರವಾದ ಜನಾಂಗ ಲೋಕದಲ್ಲಿದ್ದಾರೆ ಅನ್ನೋದಕ್ಕೆ ಅದು ಉದಾಹರಣೆಯಲ್ಲಿ ಎರಡು ಕಳ್ಳರ ದೃಷ್ಟಾಂತವಾಗಿ ಅಲ್ಲಿ ತೋರಿಸಿದ್ರು ಶಿಲುಬೆ ಮೇಲೆ. ಅವರ ಸ್ವಭಾವ ಏನು, ಎರಡು ಕ್ರೂಜಿಯ ಒಂದು ಅರ್ಥ ಏನು ಅಂತ ನೀವೆಲ್ಲ ಕೇಳಿದ್ದೀರಿ, ಅದನ್ನ ಹೇಳಲಿಕ್ಕೆ ಆಗುದಿಲ್ಲ. ಸೊ ಹೀಗಾಗಿ ಅದೇನಾಯ್ತು, ಈಗ ಅಲ್ಲಿ ಸಂಬಂಧ, ಈ ಮೂರು ಮುಗಿದಾಯ್ತು. ಸ್ವಾಮಿ ಬಂದದ್ದೇನಕ್ಕೆ? ನಮ್ಮ ಸಂಬಂಧಗಳನ್ನ ತಿರುಗಿ ಸ್ಥಾಪನೆ ಮಾಡುವುದಕ್ಕೆ, ನಮಗೆ ರಕ್ಷಣೆಯ ಒಂದು ಅನುಭವ ಕೊಡುವುದಕ್ಕೆ, ಅವಕಾಶ ಕೊಡುವುದಕ್ಕೆ, ನಮ್ಮನ್ನು ಹಿಂತಿರುಗಿ ಕರೆಯುವುದಕ್ಕೆ, ನಮ್ಮನ್ನು ತರ ಮಕ್ಕಳಾಗಿ ಹಿಂತಿರುಗಿ ಮಾಡಿಕೊಳ್ಳುವುದಕ್ಕೆ ಸ್ವಾಮಿ ಬಂದ್ರು. ಸ್ವಾಮಿ ಬಂದಾದ ಮೇಲೆ ಇದನ್ನು ಮಾಡುವಾಗ, ಇದನ್ನು ನೆರವೇರಿಸುವಾಗ ಬಹಳ ಕಷ್ಟ ಆಯ್ತು ಅವರಿಗೆ. ಕಷ್ಟ ಎಂತಾತು ಅಂದ್ರೆ, ಅಲ್ಲಿ ನಿನ್ನೆ ಸಾಯಂಕಾಲ ಹೇಳಿದ ಹಾಗೆ ಗಾರ್ಡನ್ ಆಫ್ ಗೆತ್ಸೆಮನೆಯಲ್ಲಿ ಸ್ವಲ್ಪ ಅನುಭವ ಆಯ್ತು. ಚಿತ್ತವಿದ್ದರೆ ಇದನ್ನು ತೆಗೆದು ಬಿಡು, ಈ ಕಪ್ಪೇನಿದೆಯಲ್ಲ, ಈ ಪಾತ್ರೆ ನನ್ನಿಂದ ತೊಲಗಿಸ. ಆದ್ರೆ ಇಲ್ಲಾದ್ರೆ ನಾನು ಕುಡಿತೀನಿ ಸ್ವಾಮಿ. ಆದ್ರೆ ನಾಳೆ ಏನು ಬರುತ್ತಿತ್ತೆ ಅಂತ ಅವರು ಒಂದ್ ವೇಳೆ ಕನಸು ಕಾಣ್ಲಿಕ್ಕಿಲ್ಲ. ಯಾಕಂದ್ರೆ ನಾವು ಒಳ್ಳೇದನ್ನೇ ಮಾಡಿದ್ದೀನಿ. ಅವ್ರ ಕಾಯಿಗಳನ್ನು ವಾಸಿ ಮಾಡಿದ್ದೀನಿ, ಕಣ್ಣುಗಳನ್ನು ಕೊಟ್ಟಿದ್ದೀನಿ, ಕುರುಡರನ್ನು ನಡೆಯುವಂತ ಮಾಡಿದ್ದೀನಿ, ಅವ್ರ ಸತ್ತ ಅವರನ್ನು ಎಬ್ಬಿಸಿದ್ದೇನೆ, ಹಸಿವೆ ಆದಾಗ ಊಟ ಕೊಟ್ಟಿದ್ದೇನೆ, ದಾಹ ಆದಾಗ ನೀರಡಿಕೆ ಆದಾಗ ನೀರು ಕೊಟ್ಟಿದ್ದೇನೆ, ಅವರಿಗೆ ಒಳ್ಳೇದನ್ನೇ ಮಾಡಿದ್ದೇನೆ. ಹಾಗಿರುವಲ್ಲಿ ಅವ್ರು ನನಗೆ ಅಷ್ಟೊಂದು ಕೆಟ್ಟದ್ದು ಮಾಡ್ಲಿಕ್ಕಿಲ್ಲ. ಆದರೆ ಕೊರಡೆ ತಂದು ಒಂದು ಕಡಿಮೆ 40 ಏಟು ಒಡೆದಾಗ ಆ ಮಾಂಸ ಕಿತ್ತುಕೊಂಡು ಬಂತಲ್ಲ, ಭಯಂಕರವಾದ ನೋವು ಅವರ ಮೇಲೆ ಬಿತ್ತು. ಅವರಿಗೆ ನೀನೇ ಯಹೂದ್ಯರ ರಾಜ್ಯ ಅಲ್ಲ ಅಂತ ಎಂಬುದಾಗಿ ಅವರಿಗೆ ಗೇಲಿ ಮಾಡಿ ಅವನಿಗೆ ಮತ್ತೆ ಹೊಡಿತಾ ಇರುವಾಗ ಬಾಯಿ ಬಿಚ್ಚಿ ಅವರಿಗೆ ಉತ್ತರ ಹೇಳುವ ಅನ್ನೋದ್ರೊಳಗಾಗಿ ಮುಖದ ಮೇಲೆ ಉಗುಳಿದಾಗ ಬಾಯಿ ಬಿಡಲಿಕ್ಕೂ ಸಾಧ್ಯ ಆಗ್ಲಿಲ್ಲ ಸ್ವಾಮಿ. ಕೊಲೆಗಾರನ ಮುಂದೆ, ಕಟುಕನ ಮುಂದೆ ಕುರಿ ಬಾಯಿ ಬಿಚ್ಚದೆ ಹೇಗಿತ್ತೋ ಆ ರೀತಿಯಲ್ಲಿ ಸ್ವಾಮಿ ನಮ್ಮ ಮತ್ತು ನಿಮ್ಮ ನಾವು ಮಾಡಿದ ಪಾಪದ ಭಾರ ಅವರ ಮೇಲೆ ಬಿದ್ದಾಗ, ನನ್ನ ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟಿದ್ದೀ ಅಂತ ಕೂಗ್ಕೊಂಡ್ರು. ಲೋಕ ಪ್ರಪಂಚದ ಒಂದು ಭಾರ ನೋವು ಅವರ ಮೇಲೆ ಬಿದ್ದಾಗ ಅಷ್ಟು ಸಂಕಟ ಅವ್ರಿಗೆ ಹಾಕಿರ್ಬೇಕು. ಸಹಿಸದ ಸಂಕಟ ಅವರಿಗೆ ಆದಾಗ, ನನ್ನ ದೇವರೇ ನನ್ನ ಕೈ ಬಿಟ್ಟಿಪ್ಪ, ಏನೋ ನಾನು ಡೆಮಾನ್ಸ್ಟ್ರೇಷನ್ ಮಾಡ್ಲಿಕ್ಕೆ ಕಳಿಸಿದೇನೋ ಅಂದ್ಕೊಂಡೆ. ನಾನು ಇದೇನೋ ಪಾತ್ರಧಾರ ಮಾಡ್ಲಿಕ್ಕೆ ಒಂದು ನಾಟಕದಲ್ಲಿ ಪ್ರಾತಮಾಟಕ್ಕೆ ನಾನು ಕಳಿಸಿದೇನೋ ಅಂದ್ಕೊಂಡೆ. ಕೊನೆಯಲ್ಲಿ ನೀನು ಈ ರೀತಿ ಅಂತ ಗೊತ್ತಾಗ್ಲಿಲ್ಲ. ಭಾರವಾದ ಕ್ರೂಜೆ, ನಾದಿ ತಲೆಯಲ್ಲಿ ರಕ್ತ ಬೀರ್ತಾ ಇದೆ, ಎದ್ದೇಳ್ಲಿಕ್ಕಾಗ್ತಾ ಇಲ್ಲ. ಅಲ್ಲಿ ನಿಲ್ಲಿಸಿದ್ದಾರೆ ಕ್ರೂಜೆ ಮೇಲೆ. ನೇತಾಡ್ತಾ ಇದ್ದಾನೆ ಸ್ವಾಮಿ. ನೇತಾಡ್ತಾ ಇದ್ದ ಸಮಯದಲ್ಲಿ ಎಲ್ಲಾ ಹೇಳಿ ಅದೆಲ್ಲ ಸೇವೆ ಮುಗೀತು, ಎಲ್ಲ ಮುಗೀತು. ಈ ಒಂದು ಆತನು ಆಗ ಪಾಪದ ಒಂದು ಇದು ದೊಡ್ಡ ಕೆಲಸ ಏನಂದ್ರೆ ದೇವರಿಂದ ನಮ್ಮನ್ನು ಬೇರ್ಪಡಿಸುವಂಥದ್ದು. ಲೋಕದ ಪಾಪ ಸ್ವಾಮಿ ಮೇಲೆ ಬಿದ್ದಾಗ ದೇವರಿಂದ ಬೇರ್ಪಡೆ, ಅಲ್ಲಿ ಕ್ಷಣ ಕಾಲ ಆದಾಗ ಸಹಿಸಿಕೊಳ್ಳದೆ ಆ ಕೂಗು ಅಲ್ಲಿ ಸ್ಪಾಂಟೇನಿಯಸ್ ಆಗಿ ಅದು ಒಂದು ನೆರವೇರಬೇಕಾಗಿತ್ತು, ಒಂದು ಹಳೆ ಒಡಂಬಡಿಕೆ, ಮತ್ತು ಇವರು ಕೂಗ್ಬೇಕಾಗಿತ್ತು ಒಂದು. ಅದಾದ ಮೇಲೆ ಅವ್ರು ಹೇಳ್ತಾರೆ, ನನಗೆ ನೀರಡಿಕೆ ಆಯ್ತು ಅಂತ ಹೇಳಿದ್ರು. ಅದು ಯಾವ್ದಕ್ಕೆ ಹೇಳ್ತಾರಂದ್ರೆ, ಇದು ಕಾನೂನು, ಯಾವ್ದದು ಲಾ, ಇಟ್ಸ್ ಅ ಫುಲ್ಫಿಲ್ಮೆಂಟ್. ಇದು ನೆರವೇರುವುದಕ್ಕೋಸ್ಕರವಾಗಿ ನೀರಡಿಕೆ. ಅವ್ರಿಗೆ ನೀರಡಿಕೆ ಆಗ್ಲಿಲ್ಲ. ಕೊನೆಯಲ್ಲಿ ಇದೆಲ್ಲ ಕೆಲಸ ಮಾಡಿದ್ದೇನಲ್ಲ ಸ್ವಾಮಿ, ನೀನು ಕೊಟ್ಟ ಹೋಮ್ವರ್ಕ್ ನಾನು ಕೊಟ್ಟಿದ್ದೀಯಲ್ಲ, ನನಗೆ ಮುಗೀತು, ಇಟ್ಸ್ ಡನ್.
It's done. Your homework that you gave me, it's done. I've done it. ಅಂತ ಹೇಳಿ ಅದು ಏನ್ ಮಾಡ್ತಾರೆ, ಅಲ್ಲಿ ಅದೇನ್ ಮಾಡ್ತಾರೆ ಅಂದ್ರೆ ಅದು ಮುಗಿದ ಮೇಲೆ ಇಟ್ಸ್ ಫಿನಿಶ್ಡ್. ಪ್ರಾಫೆಸಿ ಫಿನಿಶ್ಡ್. ದ ಪ್ರಾಮಿಸಸ್ ದಟ್ ಯು ಮೇಡ್ ಟು ದ ವರ್ಲ್ಡ್ ಫಿನಿಶ್ಡ್. ದ ಸ್ಕ್ರಿಪ್ಚರ್ ಇಸ್ ಫುಲ್ಫಿಲ್ಡ್. ಎಲ್ಲ ಮುಗೀತು, ಎಲ್ಲ ಮುಗೀತು. ಮಾಡಬೇಕಾದ ಯೋಜನೆ, ಮಾಡಬೇಕಾದ ಕೊಟ್ಟಿದ್ದೇನೆ. ಆಯ್ಕೆ ಈಗ ಪ್ರಪಂಚದ ಹಸ್ತದಲ್ಲಿದೆ, ಅವರ ಕೈಯಲ್ಲಿದೆ. ನಾನಂತೂ ಇವರನ್ನು ಸರಿ ಬಡಿದಿಲ್ಲ. ಒಂದು ಮಾತು ಹೇಳಿ ಅವರನ್ನು ಭಸ್ಮ ಮಾಡಬೇಕಾಗಿತ್ತು. ಪ್ರಳಯ ತರಿಸಿ ಎಲ್ಲವನ್ನು ಸಂತಾನವೇ ಹೋಯ್ತು. ಇದು ಹೋಗ್ಬೋದಾಗಿತ್ತು, ಒಂದು ಮಾತಲ್ಲಿ ಹೋಗ್ಬೋದಾಗಿತ್ತು. ಸ್ವಾಮಿ ಆ ರೀತಿ ಮಾಡಲಿಲ್ಲ. ಇನ್ನೂ ಉದ್ದ ರೋಪ್ ಕೊಟ್ಟಿದ್ದಾರೆ ನಮ್ಗೆ, ಇನ್ನೂ ಉದ್ದ ರೋಪ್ ಕೊಟ್ಟಿದ್ದಾರೆ. He has given still yet another opportunity for us to say, like the thief on the right hand, God, remember me. God, remember. Choice is yours. The choice is yours. But the work of the Lord is done. It's finished. There is nothing left. There is nothing left. ಸೊ ಹೀಗಿರುವಲ್ಲಿ ಆತನು ಕೊನೆಯಲ್ಲಿ ಹೇಳುವಂಥದ್ದು ಏನಂದ್ರೆ, ಇದೆಲ್ಲ ಕೆಲಸ ಮುಗಿತಲ್ಲ, ಕೆಲಸ ಮುಗಿದ ಮೇಲೆ ನೋ ದಿಸ್ ಇಸ್ ದ ಟೈಮ್, ರಿಪೋರ್ಟಿಂಗ್ ಟೈಮ್. ರಿಪೋರ್ಟಿಂಗ್ ಟೈಮ್. ಫಾದರ್, ಇನ್ ಟು ಯುವರ್ ಹ್ಯಾಂಡ್ಸ್ ಐ ಕಮಿಟ್ ಮೈ ಸ್ಪಿರಿಟ್. ತಂದೆ, ನಿನ್ನ ಹಸ್ತಕ್ಕೆ ನನ್ನ ಆತ್ಮವನ್ನು ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ಅಲ್ಲಿ ಸ್ವಾಮಿ ಹೇಳಿದರು. ಹಿ ವಾಸ್ ಅ ವೆರಿ ಗುಡ್ ಜೂ. ಯಹೂದ್ಯ, ಒಳ್ಳೆ ಕಾನೂನುಬದ್ಧವಾಗಿ ಮಾಡುವಂತ ಜೂ. ಕಾರಣ ಏನಂದ್ರೆ, ಇದು ಕೀರ್ತನೆ 31:5 ಇರುವಂತ ಮಾತು. ಅವರು ಹೇಳ್ತಾರೆ, ಒಂದು ಮಾತನ್ನು ಮಾತ್ರ ಸೇರಿಸ್ತಾರೆ. ಪ್ರತಿ ಯಹೂದ್ಯ ತಾಯಿ ತನ್ನ ಮಕ್ಕಳಿಗೆ ಕಲಿಸಿಕೊಡುವಂಥದ್ದು, ರಾತ್ರಿ ಹೋಗುವಾಗ ನೀನು ಈ ವಾಕ್ಯ ನೀನು ಹೇಳ್ಬೇಕು, ನೀನು ವಾಕ್ಯ ಹೇಳ್ಬೇಕು. ಇನ್ ಟು ಯುವರ್ ಹ್ಯಾಂಡ್ಸ್ ಐ ಕಮಿಟ್ ಮೈ ಸ್ಪಿರಿಟ್. ಅದಿದೆ ಕೀರ್ತನೆಯಲ್ಲಿ 31:5 ಕನ್ನಡದಲ್ಲಿ ಹೇಗೆ ಬರೆಯಲ್ಪಟ್ಟಿದೆ? ಯಾರಾದ್ರೂ ಗಟ್ಟಿಯಾಗಿ ಓದ್ತೀರಾ? ನೀನೇ ನನಗೆ ಆಧಾರವಲ್ಲವೇ? ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದೇನೆ. ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದೇನೆ. ನಿನ್ನ ಆತ್ಮನ ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದೆ. ಪ್ರತಿ ರಾತ್ರಿ ಒಬ್ಬೊಬ್ಬ ಮಗು ಅದನ್ನ ಹೇಳಿ ಮಲಗಬೇಕು. ಯಾಕಂದ್ರೆ ರಾತ್ರಿ ಮಲಗ್ತೇವೆ, ವಿ ಆರ್ ಆಲ್ಮೋಸ್ಟ್ ಲೈಕ್ ಡೆಡ್ till we get up in the morning and we do not know what happens in between. So it's a new present of the new day, a gift for the Lord. So this is what the Jewish mother would teach for every child. So Jesus was a Jew and he knew this, but he added one more word, that's Father. Into your hands I commend my spirit. So ಹಾಗಾದ್ರೆ ಅಂತ ಏನಂದ್ರೆ ಇಲ್ಲಿ ಅದರ ಅರ್ಥ ಏನು? ಸ್ವಾಮಿ, ಇವರೆಲ್ಲ ಜನ ಇಲ್ಲಿ ನೆರೆದಿದ್ದಾರಲ್ಲ, ನನ್ನನ್ನು ಕೊಲೆ ಮಾಡಬೇಕು ಅಂತ ತಮಾಷೆ ನೋಡ್ಬೇಕಂತ ಬಂದಿದ್ದಾರೆ. ಅವ್ರು ಕೊಲೆ ಮಾಡ್ಲಿಕ್ಕೆ ಆಗಲ್ಲ. ಜೀವ ಕೊಡುವ ದೇವರನ್ನ ಜೀವ ಇಲ್ಲದ ಮಾನವ ಜಾತಿ ಕೊಲ್ಲಲಿಕ್ಕೆ ಸಾಧ್ಯವೇ? ಸಾಧ್ಯನೇ ಯಾರಿಗಾದ್ರೂ? ದೇವರನ್ನ ಕೊಲೆ ಮಾಡುವುದಕ್ಕೆ ಯಾವನಿಗಾದ್ರೂ ಸಾಧ್ಯ ಉಂಟೆ? ದೇವರಿಗೆ ಸಾಧ್ಯ ಉಂಟು. ಆದ್ರೆ ದೇವರನ್ನು ಕೊಲೆ ಮಾಡುವುದಕ್ಕೆ, ಜೀವವುಳ್ಳ ದೇವರು, ಜೀವ ಕೊಡುವ ದಾನ ಮಾಡುವ ದೇವರನ್ನ, ಐ ಆಮ್ ದ ಲೈಫ್ ಸಟ್ ಜೀಸಸ್, ಆ ದೇವರನ್ನ ಕೊಲೆ ಮಾಡುವುದಕ್ಕೆ ಯಾವ ಪ್ರಾಣಿಗೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಆತನು ಮೊದಲು ಏನ್ ಮಾಡ್ತಾನೆ, ಸ್ವಾಮಿ ಜೀವದಾನ ಮಾಡಿದವನು ನೀನು, ಅದಕ್ಕೆ ನನಗೆ ನಿನ್ಗೆ ಏನ್ ಮಾಡ್ತೇನೆ, ವಾಪಸ್ ಕೊಡ್ತೇನೆ. ಟೇಕ್ ಮೈ ಸ್ಪಿರಿಟ್, ಟೇಕ್ ಮೈ ಸ್ಪಿರಿಟ್. ಲೆಟ್ ದೀಸ್ ಗೈಸ್, ಲೆಟ್ ದೀಸ್ ಪೀಪಲ್, ಈ ಜನ ಇದ್ದಾರಲ್ಲ, ಅವ್ರು ಏನ್ ಮಾಡ್ತಾರೋ ಈ ಶರೀರದಿಂದ ಮಾಡ್ಲಿ. ಈ ಶರೀರ ಮಣ್ಣಿಂದ ಬಂದದ್ದು, ಅದಕ್ಕೆ ಏನ್ ಮಾಡ್ತಾರೋ ಅವ್ರು ಮಾಡ್ಲಿ. ಆದ್ರೆ ನನ್ನ ಆತ್ಮ ನೀನ್ ಕೊಟ್ಟದ್ದು, ನಿನಗೆ ಹಿಂತಿರುಗಿ ನಾನು ಕೊಟ್ಟು. ಹಿ ವಾಸ್ ಅ ಗುಡ್ ಸ್ಟುವರ್ಡ್. He gave back the report. He surrendered. He surrendered. ಸ್ವಾಮಿ ತಗೋ, ನೀನು ಕೊಡ್ತೇನೆ. ಅದಾದ ಮೇಲೆ ದೆನ್ he told the death. ಅದಾದ ಮೇಲೆ ಮರಣ ಕೇಳ್ತಾನೆ, ಏ ಮರಣವೇ, ನಿನ್ನ ಕೊಂಡಿ ಎಲ್ಲಿ ನೀನು ಕೊಂಡಿ? ಬಾ, ನನ್ನನ್ನು ಆಕ್ಯುಪೈ ಮಾಡು. ನಾನು ನಿನಗೆ ಆದೇಶ ಕೊಡ್ತೇನೆ. I command you to come and occupy me.
He said, into thy hand I commit my spirit, and gave up his life, it says. He gave up. Soldiers did not kill him. Pharisees did not kill him. Sadducees did not kill him. Roman power did not kill him. But he gave his life voluntarily, because that's what he came for. ಅದಕ್ಕಾಗಿಯೇ ಅವರು ಬಂದಿದ್ರು, ಅದಕ್ಕಾಗಿಯೇ ಸ್ವಾಮಿ ಬಂದಿದ್ರು. ಸೊ ಆಗಿರುವಲ್ಲಿ ಪ್ರೇರೆ, ಇವತ್ತು ಸ್ವಾಮಿ ಹೇಳಿದ್ದೇನೆಂದ್ರೆ, ಇನ್ ಟು ದ ಹ್ಯಾಂಡ್ಸ್ ಐ ಕಮೆಂಡ್ ಮೈ ಸ್ಪಿರಿಟ್. ಅವರು ಒಳ್ಳೆ ಸ್ಟುವರ್ಡ್ ಆಗಿದ್ರು. ದೇವರು ನಿಮಗೂ ಜೀವನ ಕೊಟ್ಟಿದ್ದಾನೆ. ಈ ಒಂದು ಜೀವಂತವಾಗಿರುವುದರಿಂದ ಕೊರೋನಾ ವೈರಸ್ ಅಲ್ಲಿ ಅನೇಕ ನಮ್ಮ ಸ್ನೇಹಿತರು, ಬಂಧುಗಳು, ಗೊತ್ತಿದ್ದವರು ಅನೇಕರು ಹೋದ್ರು. ಆದರೆ ನಾವು ಹೋದ ವರ್ಷ ಈ ರೀತಿ ಬರ್ಲಿಕ್ಕೆ ಅನುಕೂಲ ಇರಲಿಲ್ಲ. ಈ ವರ್ಷ ನಮ್ಮನ್ನು ದೇವರು ತಂದಿದ್ದಾನೆ, ತನ್ನ ಕೃಪೆ ಕೊಟ್ಟು ಆಲಯಕ್ಕೆ ತಂದಿದ್ದಾನೆ, ಜೀವ ಕೊಟ್ಟಿದ್ದಾನೆ. ಆ ಜೀವನವನ್ನ ನೀವು ಯಾರಿಗೆ ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀರಿ? ಆರ್ ಯು ಅ ಗುಡ್ ಸ್ಟುವರ್ಡ್ ಆಫ್ ಯುವರ್ ಲೈಫ್, ಯುವರ್ ಟ್ಯಾಲೆಂಟ್ಸ್, ಯುವರ್ ಟೈಮ್, ಯುವರ್ ಮನಿ, ಯುವರ್ ಎವ್ರಿಥಿಂಗ್? Will you be able to give report if the Lord asks you tonight? ಇವತ್ತು ಅವರು ನಿಮಗೆ, ಮಗಳೇ ಮಗನೇ, ನಿನ್ನ ನಾನು ಈ ಲೋಕದಲ್ಲಿ ಕಳಿಸಿಕೊಟ್ಟಿದ್ದೆ, ನಿನ್ನ ಪ್ರಯಾಣ ಮುಗೀತು, ನನಗೆ ರಿಪೋರ್ಟ್ ಕೊಡು. ಐ ವಾಂಟ್ ಟು ಸಿ ಯುವರ್ ಮಾರ್ಕ್ ಇನ್ ದ ರಿಪೋರ್ಟ್ ಕಾರ್ಡ್. ತಂದೆ ತಾಯಿಗಳು ಕೇಳ್ತಾರಲ್ಲ ಮಕ್ಕಳಿಗೆ, ರಿಪೋರ್ಟ್ ಕಾರ್ಡ್ ತೋರಿಸು ಮಗನೇ, ಏನ್ ಮಾಡಿದಿ ಅಂತ. ಹಾಗೆ he submitted the report card to his father. And if he asks you, will you be able to give? Is it empty? Or is it full of scribbles? What have you done? What does your life's report says? Will you be able to give it to the Lord? ಅದು ನಾವು ಲೆಕ್ಕ ಕೊಡ್ಲಿಕ್ಕೆ ನಮ್ಮಲ್ಲಿ ಏನಿದೆ? ಚಾಯ್ಸ್ ಇಸ್ ಆಲ್ವೇಸ್ ಯೋರ್ಸ್. ಆಯ್ಕೆ ನಮ್ಮದು, ಆಯ್ಕೆ ನಮ್ಮದು. ಸೊ ಆದುದರಿಂದ ಪ್ರೇರೆ, ಈ ಮಧ್ಯಾಹ್ನದಲ್ಲಿ ನಾವೆಲ್ಲ ತಾಳ್ಮೆಯಿಂದ ಇಷ್ಟೊತ್ತವರೆಗೂ ನಾವು ಕೂತು ದೇವರ ವಾಕ್ಯ, ಬೇರೆ ಬೇರೆ ಸುವಾರ್ತಿಕರು ಸೇರಿದ್ದನ್ನ ಹೇಳಿದ್ದನ್ನು ನಾವು ಕೇಳ್ಕೊಂಡು ಬಂದಿದ್ದೇವೆ. ಈ ಒಂದು ಕ್ಷಮಾಪಣೆ ಎನ್ನುವಂಥದ್ದು, ಆ ಯೋಜನೆ ಪರಿಪೂರ್ಣ ಇವತ್ತು ಆಯಿತು. ಅದು ನಮ್ಗೆ ಕೊಡಲ್ಪಟ್ಟಿದೆ. ಅದು ಸ್ವೀಕಾರ ಮಾಡುವಂಥದ್ದು, ತಳ್ಳುವಂಥದ್ದು, ತಳ್ಳಿ ಹಾಕುವಂಥದ್ದು, ತಿರಸ್ಕಾರ ಮಾಡುವಂಥದ್ದು ನಮ್ಮ ಕೈಯಲ್ಲಿದೆ. You can either accept the salvation plan and be saved and live as a child of God, or reject and live as a sinner forever. It's in your hands. It's in my hand. ಸೊ ಆಗಿರುವಲ್ಲಿ ನಮ್ಮಲ್ಲಿ ಆ ಒಂದು ಅವಕಾಶ ಕೊಟ್ಟ ದೇವರು ಇವತ್ತು ನಮ್ಮನ್ನೆಲ್ಲ ಆಶೀರ್ವದಿಸಿ, ಇದು ವಾಡಿಕೆಯ ಪ್ರಕಾರ ವರ್ಷ ಬರ್ತದಂತ ನೆನೆಸ್ಬೇಡಿ. ಆದ್ರೆ ಈ ವರ್ಷ ಒಂದು ವೇಳೆ ವಿಶೇಷವಾದ ಒಂದು ಗುಡ್ ಫ್ರೈಡೆ ನಮ್ಮ ಜೀವನದಲ್ಲಿ ಆಗಿರ್ಲಿ, ಪರಿವರ್ತನೆ ತರಲಿ, ದೇವರ ಹತ್ರ ನಾವು ಬರಲಿ. ದೇವರ ಕೃಪೆ ಮೇರೆಗೆ ನಾವು ಕೊಟ್ಟಂತ ಜೀವನವನ್ನ ನಾವು ಆತನಿಗೆ ರಿಪೋರ್ಟ್ ಆಗಿ, ಅದು ಇದು ನಾವು ಒಳ್ಳೆ ಸ್ಟುವರ್ಡ್ಸ್ ಆಗಿ ಇದ್ದು ದೇವರಿಗೆ ಮಹಿಮೆ ತರುವ ರೀತಿಯಲ್ಲಿ ಸಾಕ್ಷಿಗಳಾಗಿ ಜೀವನ ಮಾಡೋದಕ್ಕೆ ಸ್ವಾಮಿ ಸಹಾಯ ಮಾಡಲಿ. ಈ ಕ್ರೂಜೆ ಮೇಲೆ ಆಡಿದಂಥ ಮಾತುಗಳ ಮೂಲಕವಾಗಿ ಉತ್ತೇಜಿಸಲೆಂಬುದಾಗಿ ನನ್ನ ಪ್ರಾರ್ಥನೆ ಮತ್ತು ಆಶೀರ್ವಾದ. ಆಮೇನ್. ಯೇಸು ಸ್ವಾಮಿ ಶಿಲುಬೆ ಮೇಲೆ ನುಡಿದಂತ 7ನೇ ವಾಕ್ಯವನ್ನ ಸವಿಸ್ತಾರವಾದ ರೀತಿಯಲ್ಲಿ ನಮಗೆ ತಿಳಿಸ್ಕೊಟ್ಟಂತ ಪ್ರೀತಿಯುಳ್ಳವರಿಗೆ ನಾವು ವಂದನೆಯನ್ನ ಸಲ್ಲಿಸ್ತೇವೆ. ಒಂದು ಪ್ರಕಟಣೆ, ನೀವು ಅಂತ್ಯಾಶೀರ್ವಾದ ನಂತರ ನೀವು ಹೊರಗೆ ಹೋಗುವಾಗ ಆ ಗೇಟಿನ ಬಳಿಯಲ್ಲಿ ನಿಮಗೆ ಪಾನೀಯಗಳನ್ನ ಸಿದ್ಧಪಡಿಸಲಾಗಿದೆ. ಅದನ್ನ ತೆಗೆದುಕೊಂಡು ನೀವು ನಿಮ್ಮ ಮನೆಗಳಿಗೆ ತೆರಳುವಂತೆ ಕೇಳಿಕೊಳ್ಳುತ್ತೇನೆ. ಆರಾಧನೆ ಮುಗಿದ ನಂತರ ಯಾರು ಕೂಡ ಪ್ರಿಮಿಸ್ ನಲ್ಲಿ ಇರಬಾರದು. ಆದಷ್ಟು ಬೇಗನೆ ನೀವು ಹೊರಗಡೆ ನಡೆಯುವಂತೆ ಪ್ರೀತಿಪೂರ್ವಕವಾಗಿ ನಾನು ನಿಮ್ಮನ್ನ ವಿನಂತಿಸುವಂತವನಾಗಿದ್ದೇನೆ. ಕೊನೆಯದಾಗಿ ನಾವೆಲ್ಲರೂ ಎದ್ದು ನಿಂತುಕೊಂಡು ಹಾಡುವ ಸಂಗೀತಗಳಲ್ಲಿ 180ನೇ ಸಂಗೀತವನ್ನು ನಾವು ಹಾಡಿಕೊಳ್ಳೋಣ. 180ನೇ ಸಂಗೀತ. ನಿನ್ನ ಹತ್ರ ದೇವರೇ, ನಿನ್ನ ಹತ್ರಕ್ಕೆ ನನ್ನ ಆತ್ಮ ಏರುತ್ತೆ ಓ ತಂದೆ. 180ನೇ
ಒಟ್ಟಾಗಿ ನಾವು ಕರ್ತರು ಕಲಿಸಿಕೊಟ್ಟ ಪ್ರಾರ್ಥನೆ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿಮ್ಮ ರಾಜ್ಯವು ಬರಲಿ. ನಮಗಾಗಿ ಪ್ರಾಣದಾನ ಮಾಡಿದಂತ ನಮ್ಮ ರಕ್ಷಕನು ಕರ್ತನ ಒಂದು ಕೃಪೆ, ನಮ್ಮನ್ನ ಪ್ರೀತಿ ಮಾಡಿ ತನ್ನನ್ನು ತಾನೇ ಮಗನ ರೂಪದಲ್ಲಿ ಬಂದು ನಮಗೋಸ್ಕರವಾಗಿ ಜೀವದಾನ ಮಾಡಿದ ತಂದೆಯ ಒಂದು ಕೃಪೆ, ಅತಿ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸ, ಐಕ್ಯವು ಈಗಲೂ ಯಾವಾಗಲೂ ಇಲ್ಲಿ ಬಂದಿರುವಂತ ಎಲ್ಲ ನಿನ್ನ ಮಕ್ಕಳ ಮೇಲೆ, ಮನೆಯಲ್ಲಿ ಕೂತ್ಕೊಂಡು ವಾಕ್ಯ ಕೇಳುವಂತ ನಿನ್ನ ಮಕ್ಕಳ ಮೇಲೆ, ಚಿಕ್ಕ ಮಕ್ಕಳ ಮೇಲೆ, ಹಿರಿಯರ ಮೇಲೆ, ಪ್ರತಿಯೊಬ್ಬ ಸಭೆಯ ಮಕ್ಕಳ ಮೇಲೆ, ಸಭಾ ಸೇವಕರ ಮೇಲೆ, ಇಲ್ಲಿವರೆಗೂ ಸೇವೆ ಮಾಡಿದಂತ ಎಲ್ಲಾ ಸೇವಕರುಗಳ ಮೇಲೆ ಇಂದಿನಿಂದ ಎಂದೆಂದಿಗೂ ನಿರಂತರವಾಗಿ ನೆಲೆಯಾಗಿರಲಿ.